ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಹೊರಡಿಸಿರ್ತಕ್ಕಂಥ ಅಸಿಸ್ಟೆಂಟ್ ಮ್ಯಾನೇಜರ್ FDA SDA ಮತ್ತು ಅಟೆಂಡರ್ ಪೋಸ್ಟ್ಗೆ ಒಂದು ಜಾಬ್ ನೋಟಿಫಿಕೇಶನ್ ಸ್ವಲ್ಪ ದಿನದಿಂದನೇ ಕಾಲಾಗಿದೆ. ಲಾಸ್ಟ್ ಡೇಟ್ ಅದರದ್ದು 27/11/2024 ಎಂಡ್ ಆಗ್ತಾ ಇದೆ. ಸೊ ಯಾರು ಮಿಸ್ ಮಾಡ್ಕೋಬೇಡಿ, ಎಲ್ಲರೂ ಅಪ್ಲೈ ಮಾಡಿ. ಎಲ್ಲಿದು ಅಂತ ನೋಡ್ತಾ ಹೋಗೋಣ. ಅಸಿಸ್ಟೆಂಟ್ ಮ್ಯಾನೇಜರ್ 4 ಪೋಸ್ಟ್ ಇದಾವೆ, FDA 18, SDA 53, ಅಟೆಂಡರ್ 10 ಪೋಸ್ಟ್ ಇದಾವೆ. ಎಲ್ಲಿ ಕಾಲಾಗಿದೆ ಏನು ಅಂತ ನೋಡ್ತಾ ಹೋಗೋಣ. ಸಿಲೆಬಸ್ ಆಗಿರ್ಲಿ ಇನ್ನೊಂದಾಗಿರ್ಲಿ ಚೆಕ್ ಮಾಡ್ತಾ ಹೋಗೋಣ. ಎಲ್ಲಿ ಕಾಲಾಗಿದೆಯಪ್ಪ ಅಂದ್ರೆ ಚಿಕ್ಕಮಗಳೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್, ಚಿಕ್ಕಮಗಳೂರು DCC ಬ್ಯಾಂಕ್ ಅಂತ ಹೇಳ್ತಾರಲ್ಲ, ಸೊ ಅಲ್ಲಿ ಕಾಲಾಗಿದೆ. ಸೊ ಲಾಸ್ಟ್ ಡೇಟ್ ಇಂಪಾರ್ಟೆಂಟ್, ಮುಗಿತಾ ಬರ್ತಾ ಇದೆ. 27ನೇ ತಾರೀಕು ಅದರೊಳಗಡೆ ಅಪ್ಲೈ ಮಾಡಿಬಿಡಿ. ಯಾರ್ಯಾರು ಎಲಿಜಿಬಲ್ ಇದ್ರೆ ಎಲ್ಲರೂ ಅಪ್ಲೈ ಮಾಡಿ. ಇನ್ನು ಯಾವ್ಯಾವ ಪೋಸ್ಟ್ ಕಾಲಾಗಿದೆಪ್ಪ ಅಂದ್ರೆ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಕಾಲಾಗಿದೆ, 4 ಪೋಸ್ಟ್ ಕಾಲಾಗಿದ್ದಾವೆ. ಅಸಿಸ್ಟೆಂಟ್ ಮ್ಯಾನೇಜರು ಕ್ಯಾಟಗರಿನಲ್ಲಿ ಇದೆಯಾ ನೋಡ್ಕೊಳ್ಳಿ. GM ಒಂದೇ ಒಂದಿದೆ, ನೋಡ್ಕೊಂಡು ಹಾಕೊಳ್ಳಿ. ಯಾರ್ಯಾರು ಎಲಿಜಿಬಲ್ ಇದ್ರೆ ಅದನ್ನ ನೋಡ್ಕೊಂಡು ಹಾಕೊಳ್ಳಿ. ಇನ್ನು FDA ಪೋಸ್ಟ್ ಜಾಸ್ತಿ ಇದಾವೆ, 18 ಪೋಸ್ಟ್ ಇದಾವೆ. ಇದು ಅಷ್ಟೇನೆ, GMO ಪ್ಲಸ್ ಕ್ಯಾಟಗರಿನ ಚೆಕ್ ಮಾಡ್ಕೊಳ್ಳಿ. ಹಾರಿಜಾಂಟಲ್ ವರ್ಟಿಕಲ್ ರೋ ಸಿಸ್ಟಮ್ ಚೆಕ್ ಮಾಡ್ಕೊಂಡು ಹಾಕೊಳ್ಳಿ. SDA ಇನ್ನೂ ಜಾಸ್ತಿ ಇದಾವೆ, 53 ಪೋಸ್ಟ್ ಇದಾವೆ. ಇದು ಅಷ್ಟೇನೆ. ಇನ್ನ ನಿಮ್ಮ SDA FDA ನಿಮ್ಮ ಅಸಿಸ್ಟೆಂಟ್ ಮ್ಯಾನೇಜರು FDAಗೆ ಡಿಗ್ರಿ ಕ್ವಾಲಿಫಿಕೇಶನ್ ಇರಬೇಕು. ನಿಮ್ಮ SDAಗೆ PUC ಕ್ವಾಲಿಫಿಕೇಶನ್ ಇರಬೇಕು. ನೆಕ್ಸ್ಟ್ ಇನ್ನೂ ಒಂದು ಕಾಲಾಗಿದೆ, ಅಟೆಂಡರ್ ಪೋಸ್ಟ್ 10 ಪೋಸ್ಟ್ ಇದಾವೆ. ಇದರಲ್ಲೂ ಅಷ್ಟೇನೆ, ದೋಸ್ ಆರ್ ಎಲಿಜಿಬಲ್ ಹಾಕೊಳ್ಳಿ. ಇದಕ್ಕೆ ಕ್ವಾಲಿಫಿಕೇಶನ್ SSLC ಇರುತ್ತೆ. ಇದೆಲ್ಲರಿಗೂ ಗೊತ್ತಿರೋ ವಿಚಾರನೇ. ಏಜ್ ಲಿಮಿಟ್ ಎಲ್ಲ ಕಾಮನ್ ಆಗಿ ಗೊತ್ತಿರುತ್ತೆ. ಸಿಲೆಬಸ್ ಮಾತ್ರ ಡಿಸ್ಕಸ್ ಮಾಡ್ತಾ ಬರೋಣ. ಸಿಲೆಬಸ್ ಅಲ್ಲೇ ಇರೋದು. ಸಿಲೆಬಸ್ಸು ತುಂಬಾ ವೇರಿಯೇಷನ್ ಇದೆ. ಬೇರೆ ಬೇರೆ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. KPSC ಕಾಲಾಗ್ತಕ್ಕಂಥ FDAಗೂ KA ಕಾಲಾಗ್ತಕ್ಕಂಥ FDAಗೂ ಇದಕ್ಕೂ ಡಿಫ್ರೆನ್ಸ್ ಬಂದೇ ಬರುತ್ತೆ. ಏನು ಅಂತ ನೋಡ್ತಾ ಹೋಗೋಣ. ಯಾವ ತರ ಕ್ಲಿಯರ್ ಮಾಡಬೇಕು ಇದಕ್ಕೆ. ಮೇನ್ಲಿ DCC ಬ್ಯಾಂಕ್ಸ್ಗೆ ಇಂಟರ್ವ್ಯೂ ಇರುತ್ತೆ. ಫಸ್ಟ್ ಎಕ್ಸಾಮ್ ಇರುತ್ತೆ, ತದನಂತರದಲ್ಲಿ ಇಂಟರ್ವ್ಯೂ ಇರುತ್ತೆ. 200 ಮಾರ್ಕ್ಸ್ಗೆ ಎಕ್ಸಾಮ್ ಮಾಡ್ತಾರೆ. ಎಷ್ಟು ಸ್ಪ್ಲಿಟ್ ಅಪ್ಸ್ ಹೇಗಿದೆ ಅಂತ ನೋಡ್ತಾ ಹೋಗೋಣ ಸಿಲೆಬಸ್ದು. ಫಸ್ಟ್ ನಿಮ್ಮ ಅಸಿಸ್ಟೆಂಟ್ ಮ್ಯಾನೇಜರು FDA SDAಗೆ ಸಿಮಿಲರ್ ಸಿಲೆಬಸ್ ಇದೆ, ಅಸಿಸ್ಟೆಂಟ್ ಮ್ಯಾನೇಜರ್ FDA ಅಂಡ್ SDAಗೆ ಸಿಮಿಲರ್ ಸಿಲೆಬಸ್ ಇದೆ. ಏನೇನಿದೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಕನ್ನಡ ಭಾಷೆ 50 ಮಾರ್ಕ್ಸ್ ಇರುತ್ತೆ. ಏನೇನು ಓದ್ಬೇಕಪ್ಪ ಅಂದ್ರೆ ಕನ್ನಡ ಭಾಷೆಗೆ 6ರಿಂದ 10ನೇ ಕ್ಲಾಸ್ವರೆಗೂ ಟೆಕ್ಸ್ಟ್ ಬುಕ್ಸ್, ಅದರಲ್ಲಿ ಭಾಷಾಭ್ಯಾಸ ಬರುತ್ತಲ್ಲ, ಅದ್ರ ಭಾಷಾಭ್ಯಾಸನ ಅಚ್ಚುಕಟ್ಟಾಗಿ ಓದ್ಕೋಬೇಕು. ಪದಗಳ ಅರ್ಥ, ಭಾಷಾಭ್ಯಾಸ ಕಂಪ್ಲೀಟ್ ಆಗಿ ಫುಲ್ಲು. ಗ್ರಾಮರ್ ಡೀಟೇಲ್ ಆಗಿದೆ ಗ್ರಾಮರು. ಅದ್ರ ಜೊತೆಯಲ್ಲಿ ಒಂದು ಅರಳಿಗುಪ್ಪಿ ಬುಕ್ ಆದ್ರೆ ಸಾಕಾಗುತ್ತೆ. ಅರಳಿಗುಪ್ಪಿ ಚೆನ್ನಾಗಿದೆ. ತೀನಂ ಶ್ರೀಕಂಠಯ್ಯ ಆದ್ರೂ ಆಯ್ತು, ಅರಳಿಗುಪ್ಪಿ ಆದ್ರೂ ಆಯ್ತು, ಯಾವ್ದಾದ್ರು ಒಂದು ಸಾಕು. ಪ್ಲಸ್ ರತ್ನಕೋಶ ಓದಿದ್ರೆ ನಿಮ್ಮ ಕನ್ನಡ ಸಿಲೆಬಸ್ ಕ್ಲಿಯರ್ ಆಗುತ್ತೆ. ಇನ್ನು ಇಂಗ್ಲಿಷ್ ನೋಡೋದಾದ್ರೆ ಶಿವಕುಮಾರ್ ಮಾವಳ್ಳಿ ಬುಕ್ ಓದಿದ್ರೆ ಸಾಕಾಗುತ್ತೆ. ಶಿವಕುಮಾರ್ ಮಾವಳ್ಳಿ ಅಂತ ತುಂಬಾ ಚೆನ್ನಾಗಿದೆ, ಸಾಕಾಗುತ್ತೆ. ಇನ್ನು ಸಾಮಾನ್ಯ ಜ್ಞಾನ ಹೇಳಿರೋದು, ಸಾಮಾನ್ಯ ಅಧ್ಯಯನ ಅಲ್ಲ. ಸಾಮಾನ್ಯ ಜ್ಞಾನಕ್ಕೂ ಸಾಮಾನ್ಯ ಅಧ್ಯಯನಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸಾಮಾನ್ಯ ಜ್ಞಾನಕ್ಕೆ ನಿಮ್ಮ ಮಿಲೇನಿಯಂ ಬುಕ್ ಓದ್ಕೊಂಡ್ರೆ ಸಾಕಾಗುತ್ತೆ. ಇದು 25 ಮಾರ್ಕ್ಸ್ ಇರುತ್ತೆ. ಇಂಗ್ಲಿಷು 25 ಇರುತ್ತೆ, ಕನ್ನಡ 50 ಮಾರ್ಕ್ಸ್ ಇರುತ್ತೆ. ಇನ್ನು ಕೋಆಪರೇಟಿವ್ ನೋಡ್ತಾ ಹೋಗೋದಾದ್ರೆ ಸಹಕಾರಿ ವಿಚಾರದಲ್ಲಿ ಇಲ್ಲಿ ಪ್ರಕರಣಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಿಮ್ಮ ನಾರ್ಮಲ್ KPSC KA ಓದ್ತಕ್ಕಂಥ ಕೋಆಪರೇಟಿವ್ ನಲ್ಲಿ ಪ್ರಕರಣ ಯಾವುದೇ ಕಾರಣಕ್ಕೂ ಕೇಳೋದಿಲ್ಲ, ಜನರಲೈಸ್ಡ್ ಇರುತ್ತೆ. KPSC KA ನಲ್ಲಿ ಜನರಲೈಸ್ಡ್ ಕೋಆಪರೇಟಿವ್ ಕೇಳಿದ್ರೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಹೋಗ್ತಾನೆ. 50 ಮಾರ್ಕ್ಸ್ ಇರುತ್ತೆ. ಪ್ರಕರಣಗಳನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾನೆ. ಒಂದು 10 ಮಾರ್ಕ್ಸ್ ಆದ್ರೂ ಪ್ರಕರಣಗಳು ಬಂದೇ ಬರ್ತವೆ 50 ಮಾರ್ಕ್ಸ್ ಅಲ್ಲಿ. ಮಿಕ್ಕಿದ್ದು ಜನರಲೈಸ್ಡ್ ಇರುತ್ತೆ. ಸೊ ಕೋಆಪರೇಟಿವ್ಗೆ ಬುಕ್ ಯಾವ್ದು ಓದ್ಬೋದಪ್ಪ ಅಂದ್ರೆ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅವರೇನೆ ಒಂದು ಸಹಕಾರ ಸೌಧ ಅಂತಿದೆ, ಅವರೇ ಒಂದು ಬುಕ್ ಬಿಟ್ಟಿದ್ದಾರೆ. ಚೆನ್ನಾಗಿದೆ, ಅದನ್ನ ರೆಫರ್ ಮಾಡ್ಬೋದು. ಸಪೋಸ್ ಏನಾದ್ರು ಕೋಆಪರೇಟಿವ್ಗೆ ಏನಾದ್ರು ಮೆಟೀರಿಯಲ್ ಅವಶ್ಯಕತೆ ಇದೆ ಅಂತ ಏನಾದ್ರು ನಿಮ್ಗೆ ಅನ್ಸಿದ್ರೆ, ಬೇಕಾಗಿದೆ ಅಂತ ಅನ್ಸಿದ್ರೆ ಯೂಟ್ಯೂಬ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ. ಸೊ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋಸ್ನ ಮಾಡಾಕ್ತೀನಿ. ಇನ್ನ ಕಾನ್ಸ್ಟಿಟ್ಯೂಷನ್ ನೋಡ್ತಾ ಹೋಗೋದಾದ್ರೆ ಗಂಗಾಧರ್ ಬುಕ್ ಸಾಕಾಗುತ್ತೆ 25 ಮಾರ್ಕ್ಸ್ಗೆ. ಮತ್ತೆ ಕೋಆಪರೇಟಿವ್ ಮತ್ತೆ ಸಹಕಾರ ಸಂಘಗಳ ಚಟುವಟಿಕೆನೂ ಸಹ ನಿಮ್ಮ ಈ ಕೋಆಪರೇಟಿವ್ ಬುಕ್ ಅಲ್ಲೇನೆ ಕವರ್ ಆಗುತ್ತೆ. 150 ಮಾರ್ಕ್ಸ್ ಕ್ರಾಸ್ ಆದ್ರೆ, ಒಂದು ಡಿಪೆಂಡ್ಸ್ ಆನ್ ಪೇಪರ್ ನಾನು ಹೇಳ್ತಾ ಇರೋದು. ಒಂದು ಅಂದಾಜ್ ಮೇಲೆ ನೋಡೋದು. ಇನ್ ಜನರಲೈಸ್ ನೋಡೋದಾದ್ರೆ 150 ಮಾರ್ಕ್ಸ್ ಕ್ರಾಸ್ ಆದ್ರೆ ಇಂಟರ್ವ್ಯೂ ಬರುತ್ತೆ. ಇನ್ ಜನರಲ್ ನೋಡೋದಾದ್ರೆ ಮತ್ತೆ ಡಿಪೆಂಡ್ಸ್ ಆನ್ ಪೇಪರ್ ಕ್ವಾಲಿಟಿ ಮೇಲೂ ಹೋಗುತ್ತೆ, ವೇರಿಯೇಷನ್ ಆಗ್ಬಿಡುತ್ತೆ. ಅದನ್ನ ನೋಡೋಣ ಎಕ್ಸಾಮಿನೇಷನ್ ಅಂತ ಬಂದಾಗ, ಎಕ್ಸಾಮಿನೇಷನ್ ಆದ ನಂತರದಲ್ಲಿ ಡಿಸ್ಕಸ್ ಮಾಡಿದಾಗ ಹೇಳ್ತೀನಿ. ಇನ್ನ ಅಟೆಂಡರ್ ಪೋಸ್ಟ್ ಯಾರು ಎಲಿಜಿಬಿಲಿಟಿ ಇದ್ದ ಹಾಕಿದ್ರೆ ಕನ್ನಡ ಮತ್ತು GK ಕನ್ನಡ ಮತ್ತು GK ಅಷ್ಟೇ ಇರೋದು. ಕನ್ನಡಗೆ ಸೇಮ್ ನಾನು ಹೇಳಿದ್ನಲ್ಲ, 6th ಇಂದ 10th ವರೆಗೂ ಓದ್ಕೊಂಡ್ರೆ ಸಾಕಾಗುತ್ತೆ. ರತ್ನಕೋಶ ಪ್ಲಸ್ ಅರಳಿಗುಪ್ಪಿ ಬುಕ್ಕು. ಇನ್ನು ಸಾಮಾನ್ಯ ಜ್ಞಾನಕ್ಕೆ ನಿಮ್ಮ ಮಿಲೇನಿಯಂ ಬುಕ್ ಓದ್ಕೊಂಡ್ರೆ ಸಾಕಾಗುತ್ತೆ. ಇಷ್ಟನ್ನ ಅಚ್ಚುಕಟ್ಟಾಗಿ ರೆಡಿ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಎಲಿಜಿಬಿಲಿಟಿ ಆಯ್ತೀರಾ. ಎಲಿಜಿಬಲ್ ಆದ್ಮೇಲೆ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ
ಅಲ್ಲಿ ಯಾರಿಗೆ ಹೈಯೆಸ್ಟ್ ಮಾರ್ಕ್ಸ್ ಬರುತ್ತೆ ಅವ್ರಿಗೆ ಕೆಲಸ ಕೊಟ್ಟು ಕಳಿಸ್ತಾರೆ. ಇದು ಗೌರ್ಮೆಂಟ್. ನಿಮ್ಮ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಬರ್ತಕ್ಕಂಥ ಬ್ಯಾಂಕ್ಸ್ ಇವು. ನಿಮ್ಮ ಅಪೆಕ್ಸ್ ಬ್ಯಾಂಕ್ ಅಂಡರಲ್ಲಿ ಬರುತ್ತೆ, ಎವ್ರಿ ಡಿಸ್ಟ್ರಿಕ್ಟಲ್ಲೂ ಇರುತ್ತೆ. ಸೊ ಇದು ಪಾರ್ಷಿಯಲಿ ಗೌರ್ಮೆಂಟ್ ಇದು. ನೆಕ್ಸ್ಟು ನೋಡ್ತಾ ಹೋದಾದರೆ ಇನ್ನು ಫೀಸ್ ಸ್ಟ್ರಕ್ಚರು ಸ್ವಲ್ಪ ಜಾಸ್ತಿ ಇದೆ. 1500 ಪ್ಲಸ್ 750 ಇದೆ. GMಗೆ 1500 ಅನ್ಸುತ್ತೆ. ಅದರ್ SC ST ಮತ್ತು ಕ್ಯಾಟಗರಿ 1ಗೆ 750 ಇರುತ್ತೆ. ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಏಜ್ ಲಿಮಿಟ್ನ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಕ್ಲಿಯರ್ ಕಟ್ಟಾಗಿ ಚೆಕಪ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಡೀಟೇಲಾಗಿ ನೋಡಿ. ಲಾಸ್ಟ್ ಡೇಟ್ 27/1/2024 ಇದೆ. ಅದೊಂದು ನೋಡ್ಕೊಳ್ಳಿ ನೀಟಾಗಿ. ವಿತಿನ್ ಡೇಟಲ್ಲೇ ಅಪ್ಲಿಕೇಬಲ್, ವಿತಿನ್ ಡೇಟಲ್ಲಿ ಅಪ್ಲೈ ಮಾಡಿಬಿಡಿ. ಅಪ್ಲೈ ಮಾಡಾದ್ಮೇಲೆ ಕೂತ್ಕೊಂಡು ಅಚ್ಚುಕಟ್ಟಾಗಿ ಸಿಲೆಬಸ್ ಮುಗಿಸ್ಕೊಳ್ಳಿ. 60 ದಿನದಲ್ಲಿ ಆರಾಮಾಗಿ ಮುಗಿಸ್ಬೋದು, ಆರಾಮ್ಸೆ ಮುಗಿಸ್ಬೋದು. ಈಸಿಯಾಗಿ ಕ್ವಾಲಿಫೈ ಆಗ್ಬೋದು. ಯಾವುದೇ ರೀತಿ ಸಮಸ್ಯೆ ಇಲ್ದಾಗೆ ಈಸಿಯಾಗಿ ಕ್ವಾಲಿಫೈ ಆಗ್ಬೋದು. ಕ್ವಾಲಿಫೈ ಆದಮೇಲೆ ತದನಂತರದ ಮುಂದೆ ನೋಡೋಣ. ಇಂಟರ್ವ್ಯೂ ಬರಬೇಕಾದ್ರೆ ನೋಡೋಣ ಅದನ್ನ. ಸೊ ಈ ವಿಚಾರದಲ್ಲಿ ಸಿಲೆಬಸ್ ಸಂಬಂಧಪಟ್ಟಂಗೆ ಏನಾದ್ರು ಡೌಟ್ಸ್ ಇದ್ದರೆ, ಏನೇ ಡೌಟ್ಸ್ ಇದ್ದರೂ ಕಮೆಂಟ್ಸ್ ಮಾಡಿ, ಅದಕ್ಕೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ನೋಟ್ಸ್ ಸಪೋಸ್ ಏನಾದರೂ ನಿಮ್ಗೇನಾದ್ರು ನೋಟ್ಸ್ ಅವಶ್ಯಕತೆ ಇದ್ರೂ ಹೇಳಿ, ಕ್ಲಾಸಸ್ ಮಾಡಾಕ್ತೀನಿ ಅಂತ ಹೇಳ್ತಾ ಕೋಆಪರೇಟಿವ್ದು ಮಿಕ್ತವೆಲ್ಲ ಓದಿರ್ತೀರಾ ಅನ್ಕೊತೀನಿ. ಕೋಆಪರೇಟಿವ್ದು ಏನಾದ್ರು ಮೆಟೀರಿಯಲ್ ಪ್ರಾಬ್ಲಮ್ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದನ್ನು ನೋಟ್ಸ್ನ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರು ಮಿಸ್ ಮಾಡ್ಕೋಬೇಡಿ, ಎಲ್ಲರೂ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಸೇಮ್ ಟೈಮ್ ಭೇಟಿಯಾಗೋಣ. ನಮಸ್ಕಾರ.